ಅಮ್ಮ ಭಾಗ್ಯ ಬಂದ್ಬಿಟ್ಟೇನಮ್ಮ? ಮಿತ್ರ ನಿನ್ನ ಹುಷಾರ ಕರ್ಕೊಂಡ್ ಬಂದ ತಾನೆ? ಮಿತ್ರ ಅವ್ರ ಮನ್ಸಲ್ಲಿ ಪ್ರೀತಿ ಇದೆಯೋ ಇಲ್ವೋ, ಕುಟುಂಬದವ್ರ ಮೇಲಿರೋ ಜವಾಬ್ದಾರಿಯಿಂದ ನಡ್ಕೋತಾರೆ. ಮಿತ್ರ, ಕ್ಯಾಬಲ್ ಬರ್ತಾ ಇದೆಯಲ್ಲ, ಕಾರ್ ಏನಾಯ್ತು? ಬರ್ಬೇಕಾದ್ರೆ ದಾರಿಲಿ ಕಾರ್ ಹಾಳಾಗೋಯ್ತು ಮಾಮ್. ಅದಕ್ಕೆ ಕಾರನ್ನ ಅಲ್ಲೇ ಬಿಟ್ಟು ಕ್ಯಾಬಲ್ ಬರ್ಬೇಕಾಯ್ತು. ಆದ್ರೂ ಈ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದೆ? ಭಾಗ್ಯ ಆಫೀಸಲ್ಲಿ ಒಬ್ಳೆ ಕೆಲಸ ಮಾಡ್ತಿದ್ಲು. ಲೇಟ್ ಆಗೋಯ್ತಲ್ಲ, ಅದಕ್ಕೆ ಕರ್ಕೊಂಬರಕ್ ಹೋಗಿದ್ದೆ. ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಮಿತ್ರ? ನಾನು ಭಾಗ್ಯಂಗೆ ಬೇಕು ಅಂತಾನೆ ಅಷ್ಟು ವರ್ಕ್ ಕೊಟ್ಟಿದ್ದು. ನನ್ ಕೆಲ್ಸ ನಂಗೊತ್ತು ಅಂತಾಳಲ್ವಾ, ಅದನ್ನ ಎಷ್ಟು ಮಾಡ್ತಾಳೋ ನೋಡೋಣ ಅಂತ ಅಷ್ಟು ವರ್ಕ್ ಕೊಟ್ಟಿದ್ದು. ಹಾಗೆ ಇದ್ಮೇಲೂ ನೀನ್ ಹೋಗಿ ಭಾಗ್ಯನ ಯಾಕೆ ಕರ್ಕೊಂಡ್ ಬಂದೆ? ಅಷ್ಟು ಕೇರ್ ತೋರಿಸಿ ಅವಳನ್ನ ಕರ್ಕೊಂಡ್ ಬರೋ ಅಗತ್ಯ ನಿನಗೇನಿತ್ತು? ನೋಡಮ್ಮ ಮನೀಷಾ, ಭಾಗ್ಯ ಆಫೀಸಿಂದ ಬರೋದು ಲೇಟ್ ಆದ್ರು, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರು ಮತ್ತೆ ಪೊಲೀಸು ಲಾಯರ್ಗಳು ನಮ್ಮನೆ ಸುತ್ತನೇ ಸುತ್ತುತ್ತಾರೆ. ಮತ್ತೆ ಅವರಿಗೆಲ್ಲ ಉತ್ತರ ಕೊಡೋಂಥ ಪರಿಸ್ಥಿತಿ ನಮಗೆದುರಾಗುತ್ತೆ. ಅದಕ್ಕೆ ಮಿತ್ರ ಹೋಗಿ ಭಾಗ್ಯನ್ ಕರ್ಕೊಂಡು ಬಂದಿದ್ದು. ನೀನ್ ಹೇಳ್ತಿರೋದು ನಿಜಾನೇ ಆಗಿರ್ಬೋದು ಮನೀಷಾ, ಆದ್ರೆ ಅಷ್ಟೊತ್ತವರೆಗೂ ಆಫೀಸಲ್ಲಿ ಅವಳೊಬ್ಳೆ ಕೆಲಸ ಮಾಡೋದು ನಮಗೂ ಒಳ್ಳೇದಲ್ಲ ಅಲ್ವಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಮಿತ್ರ? ಅಷ್ಟಕ್ಕೂ ಈ ಭಾಗ್ಯ ಮತ್ತೆ ನಮ್ಮ ಆಫೀಸಿಗೆ ಯಾಕೆ ಬಂದಿದ್ದು? ಹಠ ಹಿಡಿದು ಅದನ್ನ ಸಾಧಿಸ್ಬೇಕು ಅಂತ ನಮ್ ವಿರುದ್ಧನೇ ಹೋಗೋದಕ್ಕೆ ನೋಡ್ತಿದ್ದಾಳೆ ಇವಳು. ಅವಳು ಅನ್ಕೊಂಡಿದ್ದೆ ನಡಿಬೇಕು ಅಂತಾಳೆ. ಅದಕ್ಕೆ ಮತ್ತೆ ತಿರುಗಿ ತಿರುಗಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತೀನಿ ಅಂತಾಳೆ. ಅಂತ ಅಗತ್ಯ ಅವಳಿಗೇನಿದೆ? ಇವಳಿಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನಮಗೆಷ್ಟಿರ್ಬೇಡ? ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಇಷ್ಟೆಲ್ಲ ನಡೆದ್ಮೇಲೂ ಕೂಡ ಭಾಗ್ಯ ಆಫೀಸಿಗೆ ಬಂದಿದ್ಲಾ? ಹೌದಾ ಆಂಟಿ, ಎಲ್ರೂ ಬೇಡ ಅಂದ್ರು, ಇವಳಿಗೆ ಮಾತ್ರ ಬುದ್ಧಿ ಬರ್ಲಿಲ್ಲ. ಮತ್ತೆ ಬಂದು ಜಾಯಿನ್ ಆಗಿದ್ದಾಳೆ. ನಮಗ್ ಹೆದರ್ಸಿ ತನ್ ಕೆಲ್ಸ ತಾನ್ ಮಾಡ್ತೀನಿ ಅಂತಿದ್ದಾಳೆ. ಅವಳು ಮಾಡ್ತೀನಿ ಅಂತ ಹೇಳಿದ್ರೆ ನೀವ್ಯಾಕೆ ಮಾಡಿಸ್ಕೋಬೇಕಿತ್ತು? ಏನ್ ಭಾಗ್ಯ ಇದು? ನೀನ್ ಕೆಲ್ಸ ಮಾಡೋದು ನನ್ಗಿಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಮತ್ತೇನಕ್ಕೆ ಹೋಗಿದ್ದೆ? ನಿನ್ ನಿಜ ಸ್ವರೂಪ ಎಲ್ಲರಿಗೂ ಗೊತ್ತಾದ್ಮೇಲೂ ಕೂಡ ಇನ್ನೂ ಏನ್ ಸಾಧಿಸ್ಬೇಕು ಅಂತ ಇದೆಯಾ? ನೀನ್ ಮಾಡ್ತಾ ಇರೋ ಕೆಲ್ಸ ನನ್ಗೊಂದ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅಕ್ಕ, ಇವತ್ತು ಭಾಗ್ಯ ಯಾಕೆ ಆಫೀಸ್ಗೆ ಹೋಗಿತ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಿತ್ರನ್ನ ಮನೀಷಾನ ಹೇಗಾದ್ರೂ ದೂರ ಮಾಡ್ಬೇಕು ಅನ್ನೋ ದುರುದ್ದೇಶದಿಂದಾನೆ ಭಾಗ್ಯ ಅಲ್ಲಿ ಭಾಗ್ಯಲಕ್ಷ್ಮಿಯಾಗಿ ಸೇರಿದ್ದು. ಭಾಗ್ಯಲಕ್ಷ್ಮಿಯಾಗಿ ತನ್ನ ಅಂದಾನ ಉಪಯೋಗಿಸಿ ಮಿತ್ರಂಗೆ ಹತ್ರ ಆಗಿ ಮನೀಷಾನ ಪೂರ್ತಿಯಾಗಿ ಮಿತ್ರನ್ ದಾರಿಯಿಂದ ತೊಳಗ್ಸೋ ಪ್ಲಾನ್ ಇದು. ಅಷ್ಟ್ರಲ್ಲೇ ಇವಳಿಗಿರೋ ನಿಜ ರೂಪ ಹೊರಗಡೆ ಬಂದಿದ್ರಿಂದ ಮೇಡಮ್ ಅಂದ್ಕೊಂಡಿರೋದು ಆಗ್ಲೇ ಇಲ್ಲ. ಹಾಗೆ ಮಿತ್ರನ್ನ ಮನೀಷಾನ ಬೇರೆ ಮಾಡ್ಬೇಕು ಅನ್ನೋ ಆಸೆ ಕೂಡ ಅವಳಲ್ಲಿ ಹಾಗೇ ಇದೆ. ಅದಕ್ಕೆ ನಾವ್ ಬೇಡ ಅಂದ್ರು ಇಷ್ಟ ಇಲ್ಲ ಅಂದ್ರು ಮತ್ತೆ ಆಫೀಸ್ಗೆ ಹೋಗಿ ಜಾಯ್ನ್ ಆದ್ಲು. ಮತ್ತೆ ಅಲ್ಲೇ ಕೆಲ್ಸ ಮಾಡ್ತೀನಿ ಅಂತ ಕಂಕಣ ಕಟ್ಕೊಂಡು ಕೂತ್ಕೊಂಡ್ಲು. ದೇವ್ಯಾನಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಮನೀಷಾ ಮತ್ತೆ ಮಿತ್ರನ ಬೇಕು ಅಂತ ದೂರ ಮಾಡೋ ಅಗತ್ಯ ಭಾಗ್ಯನಿಗೇನಿದೆ? ಹೌದು ದೇವಯ್ಯ, ಅವರಿಬ್ಬರನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶ ಭಾಗ್ಯಂಗಿದ್ರೆ ಆ ಕೆಲಸನ ಮನೇಲಿದ್ಕೊಂಡು ಮಾಡ್ಬೋದಲ್ವಾ?
ನೀನು ಭಾಗ್ಯ ಮೇಲೆ ಅನವಶ್ಯಕವಾಗಿ ಆರೋಪ ಮಾಡ್ತಾ ಇದೀಯ, ಅನಗತ್ಯವಾದ ಗಲಾಟೆಗಳನ್ನೇ ಮಾಡ್ತಾ ಇದೀಯ. ಏನ್ರಿ ಸ್ವಲ್ಪ ನೀವು ಸುಮ್ನೆ ಇರ್ತೀರಾ? ಅವಳು ಏನೇ ಮಾಡಿದ್ರು ವಹಿಸ್ಕೊಂಡ್ ಬಂದಿದ್ ಸಾಕು, ಅವಳು ಏನೇ ಮಾಡಿದ್ರು ಚಪ್ಪಾಳೆ ತಟ್ಟಿದ್ದು ಸಾಕು. ಅಷ್ಟಕ್ಕೂ ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಭಾಗ್ಯ? ನೀನ್ ಏನೇ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದ್ಯಾ? ನೀನ್ ಏನೇ ಮಾಡಿದ್ರು ಯಾರು ಕೇಳಲ್ಲ ಅನ್ಕೊಂಡಿದ್ಯಾ? ನನ್ನ ನೀವೆಲ್ಲರೂ ಅನಾವಶ್ಯಕವಾಗಿ ತಪ್ಪು ತಿಳ್ಕೊತಿದ್ದೀರಾ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿರೋ ಉದ್ದೇಶನೇ ಬೇರೆ, ನನ್ನ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರೋದೇ ಬೇರೆ. ಏನೇ ಆದ್ರೂ ನೀನ್ ಮಾಡ್ತಾ ಇರೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ ಭಾಗ್ಯ. ನೀನ್ ಆಫೀಸ್ಗೆ ಹೋಗಿ ಕೆಲಸ ಮಾಡೋದನ್ನ ನಾನು ಒಪ್ಕೊಳ್ಳಲ್ಲ. ಮಿತ್ರ, ಭಾಗ್ಯ ಇನ್ಮೇಲೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಅದಕ್ಕೆ ಬೇಕಾಗಿರೋ ಏರ್ಪಾಟ್ನೆಲ್ಲ ನೀನ್ ಮಾಡು. ಅಂದ್ರೆ ಮಾಮ್, ಅದು ಏನಾಯ್ತು ಮಿತ್ರ? ಭಾಗ್ಯ ಈಗಿರೋ ಪರಿಸ್ಥಿತಿಲಿ ಕೆಲ್ಸದಿಂದ ತೆಗಿಯಕ್ಕೆ ಸಾಧ್ಯ ಇಲ್ಲ ಮಾಮ್. ಯಾಕೆ? ಅವಳಿಗೆ ಕೆಲಸ ಕೊಟ್ಟಾಗ ಒಂದು ಅಗ್ರಿಮೆಂಟ್ನ ಕೊಟ್ಟಿದ್ದೆ. ಅವಳಿಂದ ಏನಾದರೂ ತಪ್ಪಾಗಿದ್ರೆ, ಆ ತಪ್ಪಿಂದ ಕಂಪ್ನಿಗೆ ಏನಾದರೂ ನಷ್ಟ ಆದರೆ ಮಾತ್ರ ಅಂಥ ಪರಿಸ್ಥಿತಿಲಿ ಅವಳನ್ನ ಕೆಲಸದಿಂದ ತೆಗೆಯೋ ಅವಕಾಶ ಕಂಪನಿಗಿರುತ್ತೆ. ಆ ಥರದ ಕಾರಣ ತೋರಿಸೋವರೆಗೂ ಕೆಲಸದಿಂದ ತೆಗೆಯೋ ಅಧಿಕಾರ ಕಂಪನಿಗೂ ಇಲ್ಲ. ಅದಕ್ಕೆ ನೀವು ಹೇಳ್ತಿರೋದನ್ನ ನನ್ನ ಕೈಲಿ ಮಾಡಕ್ ಆಗ್ತಿಲ್ಲ. ನೋಡು ಭಾಗ್ಯ, ಮನೆಯವ್ರನ್ನೆಲ್ಲ ಎದುರಾಕೊಂಡು ಮಾಡೋ ಕೆಲ್ಸದಿಂದ ನೀನು ಜಾಸ್ತಿ ದೂರ ಹೋಗೋದಕ್ಕಾಗಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಮನೇಲಿರೋ ಎಲ್ಲರ ಕೋಪಕ್ಕೂ ಗುರಿ ಆಗ್ಬೇಕಾಗತ್ತೆ. ನೆನ್ಪಿಟ್ಕೊ. ನೋಡು ಭಾಗ್ಯ, ನಿನಗೆ ಯಾರು ಏನೂ ಮಾಡಲ್ಲ ಅನ್ನೋ ಭ್ರಮೇಲಿರೋ ಹಾಗಿದೆ. ನಾನ್ ಮನಸ್ಸು ಮಾಡಿದ್ರೆ ನಿನ್ನ ಕೆಲ್ಸದಿಂದ ತೆಗೆಯೋದು ನಂಗೇನ್ ದೊಡ್ಡ ಕೆಲಸ ಅಲ್ಲ. ಯಾವಾಗೋ ಯಾಕೆ, ಇವತ್ ನಿಂಗೆ ಕೊಟ್ಟಿರೋ ಕೆಲ್ಸದ ಬಗ್ಗೆ ಯೋಚನೆ ಮಾಡು. ನಾಳೆ ಬೆಳಗಾಗೋದ್ರೊಳಗೆ ನಾನ್ ಕೊಟ್ಟಿರೋ ಕೆಲಸ ಪೂರ್ತಿ ಆಗದಿದ್ರೆ ಆಗ ನಿನ್ನ ಟರ್ಮಿನೇಷನ್ ಲೆಟರ್ ರೆಡಿ ಆಗುತ್ತೆ. ನೀನ್ ಕೊಟ್ಟಿದ್ ಕೆಲ್ಸ ಮುಗಿಸಿದ ಮೇಲೆನೆ ನನ್ನ ಆಫೀಸಿಂದ ಹೊರಗಡೆ ಕಾಲಿಟ್ಟಿದ್ದು ಮನುಷ್ಯ. ತಗೋ. ಅಯ್ಯೋ, ಜೋಕಿಂಗ್ ವಾಟ್? ಇದು ಅಷ್ಟು ಬೇಗ ಫಿನಿಶ್ ಆಗೋ ಕೆಲಸ ಅಲ್ಲ. ಅದು ನೀನ್ ಹೇಗ್ ಮಾಡ್ದೆ? ಮನ್ಸಿದ್ರೆ ಮಾರ್ಗ ಇರತ್ತೆ, ಮಾಡ್ಲೇಬೇಕು ಅನ್ನೋ ಸಂಕಲ್ಪ ಇದ್ರೆ ಅದು ಹೇಗಾದ್ರೂ ಮುಗಿಯುತ್ತೆ. ನೀನ್ ನನ್ನನ್ನ ಕೆಲ್ಸದಿಂದ ತೆಗೆಯೋ ಪ್ರಯತ್ನ ಮಾಡ್ತಿದ್ಯಾ, ನಾನಲ್ಲಿ ಗಟ್ಟಿಯಾಗಿ ನಿಲ್ಲಕ್ ಪ್ರಯತ್ನ ಮಾಡ್ತಿದ್ದೀನಿ. ನೀನ್ ಮಾಡೋ ಪ್ರಯತ್ನಕ್ಕೆ ನನ್ ಸಂಕಲ್ಪಗಳು ಯಾವಾಗ್ಲೂ ನಿನ್ಗೆದ್ರಾಗಿ ನಿಂತ್ಕೊಳ್ಳುತ್ತೆ. ಎದ್ರೆ ಇಟ್ಟು ಕೊಡ್ತಾನೆ ಇರುತ್ತೆ. ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೋಡ್ಕೊ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್ ಮಾವ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಚಿಕ್ಕತ್ತೆ. ನನಗೆ ನಿದ್ದೆ ಬರ್ತಿದ್ಯಮ್ಮ. ಗುಡ್ ನೈಟ್. ಗುಡ್ ನೈಟ್.
ನೋಡಿದ್ರಾ ಆಂಟಿ? ದಿನ ದಿನ ಭಾಗ್ಯಂಗೆ ಮೈ ತುಂಬ ಕೊಬ್ಬು ಹೆಚ್ಚಾಗ್ತಿದೆ. ಎಲ್ಲದಕ್ಕೂ ಎದುರುತ್ರ ಕೊಡೋದಕ್ಕೆ ಶುರು ಮಾಡಿದಾಳೆ. ಈ ಟೈಮಲ್ಲೇ ಭಾಗ್ಯ ಬಾಲ ಕಟ್ ಮಾಡ್ಬೇಕು ಆಂಟಿ. ಹೌದು ಮನೀಷಾ, ಅವಳ ಕಾನ್ಫಿಡೆನ್ಸ್ ನೋಡಿದ್ಯಾ? ಅರವಿಂದ್ ಅಕ್ಕನ್ ಮುಂದೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ. ಇದು ಹೀಗೆ ನಡೀತಿದ್ರೆ ನಾಳೆ ಮಿತ್ರನ್ ಲೈಫಲ್ಲಿ ಕೂಡ ಪರ್ಮನೆಂಟ್ ಆಗಿ ಇವಳು ಸೆಟಲ್ ಆಗ್ಬಿಡ್ತಾಳೆ. ಆತರ ಪರಿಸ್ಥಿತಿ ಬರ್ದಿರೋ ಹಾಗೆ ನೋಡ್ಕೋಬೇಕು. ಹೌದಾ ಆಂಟಿ? ನಾವಿನ್ನೂ ಸ್ವಲ್ಪ ಶಾರ್ಪ್ ಆಗಿ ಯೋಚನೆ ಮಾಡ್ಬೇಕು. ಭಾಗ್ಯಂಗೆ ಶಾಕ್ ಮೇಲೆ ಶಾಕ್ ಸಿಗೋ ಹಾಗೆ ಪ್ಲಾನ್ ಮಾಡ್ಬೇಕು. ಅರವಿಂದ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಭಾಗ್ಯ ಮಾಡ್ತಾ ಇರೋ ಕೆಲ್ಸಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ಎಲ್ ಬಿಡತ್ ಹೇಳಿರಿ. ಈಗ ಭಾಗ್ಯ ಮಾಡಿದ್ರಲ್ಲಿ ತಪ್ಪೇನಿದೆ? ಯಾಕೆ ಭಾಗ್ಯ ಮಾಡ್ತಾ ಇರೋ ಕೆಲ್ಸದಲ್ಲಿ ನಿಮ್ಗೆ ಯಾವ್ದೇ ತಪ್ಪು ಕಾಣಿಸ್ತಾ ಇಲ್ವಾ? ನಮ್ಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ಏನಕ್ಕೆ ಆಫೀಸಿಗೆ ಜಾಯ್ನ್ ಆದ್ಲು? ಅವಳು ಮಾಡಿರೋ ಮೋಸ ಬಯಲಾದ್ಮೇಲೂ ಕೂಡ ಮತ್ತೆ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದಾಳೆ? ಸರಿ, ಅದನ್ನೆಲ್ಲ ಬಿಟ್ಬಿಡೋಣ. ಇವಾಗ ನೇರವಾಗಿ ಅವಳು ಮಾಡಿರೋ ತಪ್ಪನ್ನ ಕೈ ಎತ್ತಿ ತೋರ್ಸಿದ್ರು ಕೂಡ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಅವಳು ಮಾಡ್ತಾ ಇಲ್ಲ. ಅಷ್ಟೆಲ್ಲ ಹೇಳಿದ್ರು ಆಫೀಸ್ಗೆ ಹೋಗಿ ಕೆಲಸ ಮಾಡಲ್ಲ ಅಂತ ಒಂದು ಮಾತನ್ನು ಕೂಡ ಅವಳು ಹೇಳ್ತಾ ಇಲ್ಲ. ಅಂದ್ರೆ ಭಾಗ್ಯನ್ಗೆ ಎಷ್ಟು ಕೊಬ್ಬಿರ್ಬೇಕು ಹೇಳಿ. ನೋಡು ಅರವಿಂದ, ನಾವು ಬೇಡ ಅಂತ ಹೇಳಿದ್ರು ಹೋಗಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಅದಕ್ಕೆ ಪ್ರಮುಖವಾದ ಉದ್ದೇಶ ಇರಬಹುದು. ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಹೀಗೆ ಅರ್ಥ ಇಲ್ಲದೆ ನಿಂದನೆ ಮಾಡೋದು ಒಳ್ಳೇದಲ್ಲ ಅರವಿಂದ. ನಾನು ಅರ್ಥ ಇಲ್ಲದೆ ನಿಂದನೆ ಮಾಡ್ತಾ ಇದ್ದೀನ? ಒಂದ್ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಮಾಡೋದಕ್ಕೆ ಹೊರಟ್ಲು. ಹೋಗ್ಲಿ ಅಂತ ಸುಮ್ನೆ ಇದ್ದೆ. ಆದ್ರೆ ಇವತ್ತು ಹೋಗಿ ಹೋಗಿ ನಮ್ಮ ಆಫೀಸಲ್ಲೇ ಅವಳು ಕೆಲ್ಸಕ್ಕೆ ಸೇರ್ಕೊಂಡ್ರೆ ನೋಡ್ಕೊಂಡು ಹೇಗ್ ಸುಮ್ನೆ ಇರ್ಲಿ? ಈಗ ಅವಳು ಮಿತ್ರ ಹತ್ರ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ಇಲ್ಲೋಡಿ, ಭಾಗ್ಯ ಜೊತೆಲಿದ್ದಷ್ಟು ಸಮಯ ಮಿತ್ರಂಗೆ ಪ್ರಮಾದ. ಭಾಗ್ಯ ಮಿತ್ರನ್ ಜೊತೆಗಿದ್ರೆ ಮಿತ್ರನ್ ಮೇಲೆ ಗಂಡಾಂತರಗಳು ದಾಳಿ ಮಾಡೋದು ಖಾಯಂ. ಇದೆಲ್ಲ ಗೊತ್ತಿತ್ತು ಕೂಡ ಪ್ರತಿ ಕ್ಷಣ ಭಾಗ್ಯ ಮಿತ್ರನ್ ಜೊತೆಲೇ ಇರ್ತಾಳೆ ಅಂದ್ರೆ ನಾನ್ ಹೇಗೆ ಒಪ್ಕೊಳಕ್ಕಾಗತ್ತೆ? ಅರವಿಂದ, ಭಾಗ್ಯದಿಂದ ಮಿತ್ರನಿಗೆ ಗಂಡಾಂತರ ಇದೆ ಅನ್ನೋದು ಬರೀ ಸುಳ್ಳು. ನೀನು ಆ ಭ್ರಮೇಲೆ ಇವತ್ತಿನವರೆಗೂ ಬದುಕ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಎಲ್ಲರಿ, ನಂದು ಭ್ರಮೆ ಅಲ್ಲ, ನಿಜ. ಅದು ಮತ್ತೆ ಮತ್ತೆ ರುಜುವಾತಾಗ್ತಾನೆ ಇದೆ. ಇವ್ರು ಟರ್ಕಿಗೆ ಹೋದಾಗ್ಲೂ ಕೂಡ ಭಾಗ್ಯನಿಂದಲೇ ಮಿತ್ರನ್ಗೆ ಅಪಾಯ ಬಂತು ಅಂತ ಮತ್ತೊಂದ್ಸಲ ರುಜುವಾತಾಯ್ತಲ್ಲ. ರುಜುವಾತ್ಗಳು, ಸಾಕ್ಷಿಗಳು ಕಣ್ಣೆದುರಿಗೆ ಕಾಣಿಸ್ತಾ ಇದ್ರು ಕೂಡ ನಂದು ಭ್ರಮೆ ಸುಳ್ಳು ಅಂದ್ರೆ ಮಾತ್ರ ನಾನ್ ನಂಬಲ್ಲ. ಅದಕ್ಕೆ ಭಾಗ್ಯ ಮಿತ್ರನ್ ಆಫೀಸಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ಭಾಗ್ಯ ಇನ್ನು ಮೊಂಡಿ ತರ ಹೋಗೋದಕ್ಕೆ ಸಿದ್ಧವಾಗಿದ್ದಾಳೆ. ನನ್ ಮಾತಕ್ ಸ್ವಲ್ಪ ಕೂಡ ಬೆಲೆ ಕೊಡದೆ ಆಫೀಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನೋಡ್ತೀನಿ ಎಷ್ಟು ದಿನ ನನ್ ಮಾತನ್ನ ಎದುರಾಕೊಂಡು ಹೋಗ್ತಾ ಇರ್ತಾಳೋ, ಎಷ್ಟು ದಿನ ನನ್ ಮಾತಕ್ ಗೌರವ ಕೊಡದೆ ತಂದಾರಿಲ್ ತಾನು ಹೋಗ್ತಾಳೋ ನಾನು ನೋಡ್ತೀನಿ. ಆಂಟಿ, ಮತ್ತೆ ನಾವು ಕಳ್ಳಸ್ವಾಮಿಗೆ ನಮ್ ಕಥೆಯೊಳಗ್ ತರೋದು ತುಂಬಾ ನೆಸೆಸರಿ ಅನಿಸ್ತಿದೆ. ಕರ್ಕೊಂಡ್ ಬಂದ್ ಏನ್ ಮಾಡೋದು? ಕಳ್ಳಸ್ವಾಮಿ ಹತ್ರ ಅರವಿಂದ ಆಂಟಿಗ್ ಫೋನ್ ಮಾಡಿಸ್ಬೇಕು. ಬನ್ನಿ ಹೇಳ್ತೀನಿ. ಪಾರ್ವತಿ, ಕಾಫಿ ತಗೊಂಡ್ ಬಾ.
ದಿನಕ್ಕೂ ಇವಳು ಕೊಬ್ಬು ಜಾಸ್ತಿ ಆಗ್ತಿದೆ. ಕೈ ಕೊಡೋ ಬದಲು ಟೀಪಾಯ್ ಮೇಲೆ ಇಟ್ಟು ಹೋಗಿದ್ದಾಳೆ. ನಾನು ಕಾಫಿನೇ ಕೊಡ್ದೆ ನೀವ್ ಹೆಂಗ್ ಕುಡಿತಾ ಇದ್ದೀರಾ ಸರ್? ಏನು? ಈ ಕಾಫಿನ ನೀನಿಲ್ಲಿಟ್ಟಿದ್ದಲ್ವಾ? ಇಲ್ಲ ಸರ್. ಆ ಕಾಫಿ ನಾನ್ ಕುಡ್ತಿದ್ ಕಾಫಿ ಮಿತ್ರ ಅವ್ರೆ. ಇದ್ ನಿಂದ? ಸಾರಿ ಭಾಗ್ಯ. ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಅಂತ ಹೇಳ್ತಿದೀಯಲ್ಲ ಭಾಗ್ಯ. ನೀನ್ ಕುಡ್ದಿರೋ ಕಾಫಿನ ಮಿತ್ರ ಕುಡಿಯೋದಂದ್ರೇನು? ಅಲ್ಲ, ಮಿತ್ರ ಕುಡಿಯೋ ತರ ನೀನ್ ಯಾಕ ಕಾಫಿ ಕಪ್ ಅಲ್ಲಿಟ್ಟೆ? ಪ್ರತಿಯೊಂದನ್ನು ಬಿಸಾಕಿದ್ರೆ ಅಥವಾ ಒಡ್ದಾಕಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಮನುಷ್ಯ. ಇದು ಗಂಡ ಹೆಂಡತಿ ಮಧ್ಯೆ ಇರೋ ಸಿಹಿ ನೆನಪುಗಳು. ಅದ್ರ ಬೆಲೆ ನಿನ್ಗೆ ಹೇಳಿದ್ರು ಗೊತ್ತಾಗಲ್ಲ. ಕೆಲವೊಂದನ್ನ ದೂರನೇ ಎಸಿಬೇಕು. ಕಣ್ಣಿಗೆ ಕಾಣ್ದೇ ಇರೋಷ್ಟು ದೂರ ಎಸೆದ್ರೇನೆ ಅದ್ರ ಜೊತೆಗಿರೋ ಕನೆಕ್ಷನ್ ಪೂರ್ತಿಯಾಗಿ ಕಟ್ಟಾಗುತ್ತೆ. ಕೆಲವು ಮನುಷ್ಯರ ಜೊತೆ, ಕೆಲವು ವಸ್ತು ಜೊತೆ ಕನೆಕ್ಷನ್ ಕಟ್ ಮಾಡೋದೇ ನನಗಿಷ್ಟ. ಆ ರೀತಿ ಬೇರೆ ಎಲ್ಲಾದ್ರೂ ಮಾಡ್ಕೋ, ಗಂಡ ಹೆಂಡತಿ ಮಧ್ಯೆ ಬರ್ಬೇಡ. ನಿನ್ನ ಕೆಲ್ಸ ಕಾರ್ಯ ಇಲ್ದೆ ಹೋದ್ರೆ ಎಲ್ಲಾದ್ರೂ ಗೋಡೆ ಕೆತ್ಕೊಂಡ್ ಕೂತಿರು. ಅದನ್ ಬಿಟ್ಟು ಗಂಡ ಹೆಂಡತಿ ಮಧ್ಯೆ ಬಂದು ಹೀಗ ಅನಾವಶ್ಯಕವಾಗಿ ರಾಧಾಂತ ಮಾಡ್ಬೇಡ. ಏನು? ಗಂಡ ಹೆಂಡ್ತಿನ 4 ದಿನದಲ್ಲಿ ದೂರ ಆಗೋರು ನೀವು. ಇನ್ನೂ ನಿಮ್ ಮಧ್ಯೆ ಗಂಡ ಹೆಂಡತಿ ಸಂಬಂಧ ಇದೆ ಅನ್ಕೊಂಡಿದ್ಯಾ? ಹೌದು, ನಮ್ಮಿಬ್ರಿಗೂ ಕೋರ್ಟ್ ಡಿವೋರ್ಸ್ ಕೊಡೋವರೆಗೂ ನಾವಿಬ್ರು ಗಂಡ ಹೆಂಡ್ತಿನೇ. ಅಲ್ಲಿವರೆಗೂ ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಕಳೆದು ಹೋಗೋದು ಇಲ್ಲ, ಕಡ್ದು ಹೋಗೋದು ಇಲ್ಲ. ನೋಡು ಮನುಷ್ಯ, ಇನ್ನೊಂದ್ಸರಿ ಯಾವತ್ತೂ ಗಂಡ ಹೆಂಡತಿ ಮಧ್ಯೆ ಮೂಗ್ ತೂರ್ಸೋದಾಗ್ಲಿ ಅವ್ರ ಮಧ್ಯೆ ನಡೆಯೋ ವಿಷಯಗಳಿಗೆ ತಲೆ ಹಾಕೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ಅರ್ಥ ಆಯ್ತಾ? ಭಾಗ್ಯ, ನೀನ್ ಯಾಕೋ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ಮನುಷ್ಯ ಈಗ ಏನಾಯ್ತು? ಒಂದು ಚಿಕ್ಕ ಕಾಫಿ ವಿಷಯ, ಅದಕ್ಕೆ ಯಾಕೆ ಹೀಗೆ ಕಿರ್ಚಾಡ್ತಿದ್ಯಾ? ಏನು? ನಿನಗಿದು ಚಿಕ್ಕ ವಿಷಯ ತರ ಕಾಣ್ತಿದ್ಯಾ? ಅಫ್ಕೋರ್ಸ್ ಚಿಕ್ಕ ವಿಷಯನೇ. ಭೂತ್ ಕನ್ನಡಿ ಹಾಕೊಂಡು ಅದನ್ನ ದೊಡ್ಡದ್ ಮಾಡ್ಬೇಡ. ಮನೀಷಾ, ಕಾಫಿ ಮ್ಯಾಟರ್ನ ಕಾಫಿ ಪೌಡರ್ ತರ ಲೈಟ್ ಆಗಿ ತಗೋಬೇಕು. ಕೆಲವನ್ನ ನೋಡಿ ನೋಡ್ದಿರೋ ಹಾಗಿರ್ಬೇಕು, ಕೆಲವು ಮಾತ್ರ ಗಟ್ಟಿಯಾಗಿ ಹಿಡ್ಕೋಬೇಕು. ಬಿಡಬೇಕಾಗಿರೋ ವಿಷಯನ ಸುಮ್ಮನೆ ಎಳಿಬಾರ್ದು. ಬಾ ಹೇಳ್ತೀನಿ, ಕಮ್ ಬಾ. ಹೀಗೆ ಕರ್ಕೊಂಡ್ ಬಂದ್ರಲ್ಲ ಆಂಟಿ, ಇವತ್ತ ಭಾಗ್ಯ ಕೊಂಬು ಮುರಿದು ಕೊಬ್ಬಿಳಿಸ್ತಿದ್ದೆ ನಾನು. ಮನೀಷಾ, ಇದೇನ್ ಮಾಡ್ತಿದ್ಯಾ? ನೀವೇ ನೋಡಿದ್ರಲ್ಲ ಆಂಟಿ, ನಾಳೆನೋ ನಾಡಿದ್ದೋ ದೂರ ಆಗೋವನ್ನ ಹಿಡ್ಕೊಂಡು ನನ್ ಗಂಡ ನನ್ ಬದುಕು ಅಂತ ಏನೇನೋ ಡೈಲಾಗ್ ಹೊಡಿತಿದ್ದಾಳೆ. ಇದೇ ನಾನ್ ಬೇಡ ಅನ್ನೋದು. ನಿನ್ ಬೇಕು ಅಂದ್ರೆ ಭಾಗ್ಯನ್ ಮೇಲೆ ಎಷ್ಟು ಕೋಪ ಆದ್ರೂ ತೋರಿಸ್ಕೊ, ಅವಳ ಮೇಲೆ ಎಷ್ಟು ಪ್ರಯೋಗ ಬೇಕಾದ್ರೂ ಮಾಡ್ಕೊ. ಆದ್ರೆ ಮಿತ್ರಂಗೆ ಕೋಪ ಬರೋ ತರ ಅಲ್ಲ.